ಪ್ರತಿಭಟನೆ ವೇಳೆ ರೈತರು ಮತ್ತು ಪೊಲೀಸರ ಮಧ್ಯೆ ವಾಗ್ಯುದ್ಧ ನಡೆದಿದೆ. ಇನ್ನು ಕೈಗಾರಿಕೆಯನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ, ನಮ್ಮ ಭೂಮಿಯನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಬಳ್ಳಾರಿಯ ಕುಡತಿನಿ ಬಳಿ ನೂರಾರು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ರೈತರು ಮತ್ತು ಪೊಲೀಸರು ಈಗ ವಾಗ್ಯುದ್ಧ ನಡೆದಿದೆ. ಕೈಗಾರಿಕೆ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ, ನಮ್ಮ ಭೂಮಿಯನ್ನ ನಮಗೆ ವಾಪಸ್ ಕೊಡಿ. ಬಳ್ಳಾರಿಯ ಕುಡತಿನಿ ಬಳಿ ನೂರಾರು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹತ್ತಾರು ಎತ್ತಿನ ಬಂಡಿಗಳ ಮೂಲಕ ಅನ್ನದಾತರ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಎತ್ತಿನ ಗಾಡಿ ಮೂಲಕ ಜಮೀನಿಗೆ ನುಗ್ಗಲು ರೈತರು ಪ್ರಯತ್ನಿಸಿದ್ದಾರೆ. ಇನ್ನು ಕೆಐಎಡಿಬಿ ಮೂಲಕ ಭೂಮಿ ಜಿಂದಾಲ್ಗೆ ನೀಡಲಾಗಿತ್ತು. ಇತ್ತ ಭೂಮಿ ನೀಡಿದಂತಹ ರೈತರ ಕುಟುಂಬಕ್ಕೆ ಉದ್ಯೋಗ ಕೂಡ ನೀಡಿಲ್ಲ. ಜಮೀನು ಪಡೆದು ನ್ಯಾಯಯುತ ಬೆಲೆಯೂ ಕೂಡ ನಮಗೆ ನೀಡಿಲ್ಲ ಅಂತ ರೈತರು ಕಿಡಿಕಾರ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ನ್ಯಾಯಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ, ಆದರೆ ಯಾವುದೇ ರೀತಿಯ ರೆಸ್ಪಾಂಡ್ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಕುಡತಿನಿ ಬಳಿ ನೂರಾರು ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಎತ್ತಿನ ಗಾಡಿ ಮೂಲಕ ಜಮೀನಿಗೆ ನುಗ್ಗಿಸಲು ರೈತರು ಪ್ರಯತ್ನವನ್ನ ಪಟ್ಟರು. ಈಗ ಕೆಐಎಡಿಬಿ ಮೂಲಕ ಭೂಮಿ ಜಿಂದಾಲ್ಗೆ ನೀಡಲಾಗಿತ್ತು. ನಮಗೆ ಯಾವುದೇ ರೀತಿ ನಮ್ಮ ಕುಟುಂಬಕ್ಕೆ ಉದ್ಯೋಗವನ್ನ ನೀಡಿಲ್ಲ. ಇದ್ರ ಜೊತೆಗೆ ಜಮೀನನ್ನ ಪಡೆದ ನಂತರ ನ್ಯಾಯಯುತವಾಗಿ ನಮಗೆ ಬೆಲೆಯೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವು ಕಳೆದ 4 ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದೇವೆ ಅಂತೇಳಿ ರೈತರು ಕಿಡಿಕಾರ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ರೈತರು ಕಿಡಿಕಾರ್ತಾ ಇರೋದಕ್ಕೆ ಪೊಲೀಸರು ಅವರನ್ನ ತಡೆಯೋದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಯಾರ್ಯಾರಲ್ಲಿ ರೈತರು ಸೇರಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸೇರಿದ್ದಾರೆ. ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ, ನಮ್ಮ ಭೂಮಿ ನಮಗೆ ಕೊಡಿ ಅಂತ ಹೇಳಿ. ಈಗ ಪೊಲೀಸರು ಒದ್ದಾಡ್ತಾ ಇದ್ದಾರೆ ಆ ಒಂದು ಸಿಚುವೇಶನ್ ಅನ್ನ ಬಿಗಡಾಯಿಸೋದಕ್ಕೆ. ಕೆಲವರನ್ನ ಬಸ್ನಲ್ಲಿ, ಅಂದರೆ ಯಾರು ಜಾಸ್ತಿಯಲ್ಲಿ ಮಾತನಾಡ್ತಿರ್ತಾರೆ, ಯಾರು ಜಾಸ್ತಿಯಲ್ಲಿ ಧಿಕ್ಕಾರವನ್ನ ಕೂಗ್ತಿರ್ತಾರೆ ಅಂಥವರನ್ನೇ ಫಸ್ಟ್ ಒಳಗಾಗ್ತಾ ಇದ್ದಾರೆ. ಬಿಕಾಸ್ ಒಂದು ಸ್ವಲ್ಪ ನಿಯಂತ್ರಿಸಬಹುದು. ಇಲ್ಲಿ ನಡೀತಾ ಇರುವಂತಹ ಒಂದು ಜಗಳವಾಗಿರಲಿ ಅಥವಾ ವಾಗ್ಯುದ್ಧ ಆಗಿರಲಿ ಅದನ್ನು ನಿಲ್ಲಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಹೋರಾಟವನ್ನು ಪೊಲೀಸರು ತಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ನಮ್ಮ ಭೂಮಿ ನಮಗೆ ಕೊಡಿ, ನಮಗೆ ಸರಿಯಾದ ಬೆಲೆ ಕೂಡ ಸಿಕ್ಕಿಲ್ಲ ಅಂತೇಳಿ 4 ವರ್ಷದಿಂದ ರೈತರು ಹೋರಾಟ ಮಾಡ್ತಿದ್ದಾರೆ. ಸದ್ಯ ರೈತರು ಏನ್ ಹೇಳ್ತಾರೆ, ಪೊಲೀಸರು ಯುದ್ಧ ಇವಾಗ ನಡೀತಾ ಇರೋದು ಕೂಡ ಗಮನಿಸ್ತಾ ಇದ್ವಿ. ಇವರು ಇಬ್ಬರ ನಡುವೆ ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ, ಈಗ ಅಪ್ಡೇಟ್ ಕೊಡಿ. ರೋಶಿನಿ, ಇದೀಗ ಏನಂತಂದ್ರೆ ಹಿಂದೆ ಮಿತ್ತಲ್ ಒಂದು ಕಂಪನಿಗಾಗಿ ಏನದು ಕೆಎಡಿಬಿ ಮೂಲಕ ಸಾವಿರಾರು ಎಕರೆ ಒಂದು ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು ಈ ಕುಡ್ತಿನಿ ಭಾಗದಲ್ಲಿ. ಆದ್ರೆ ಕಳೆದ ಒಂದು ಸುಮಾರು 10 ವರ್ಷಗಳ ಮೇಲಾದ್ರೂ ಕೂಡ ಇವತ್ತು ಒಂದು ನಿಗದಿತ ಉದ್ದೇಶಕ್ಕಾಗಿ ಏನು ಭೂಮಿಯನ್ನ ವಶಪಡಿಸಿಕೊಂಡಿದ್ರು ಅಲ್ಲಿ ಆ ಒಂದು ಕಾರ್ಖಾನೆಗಳು ತಲೆ ಎತ್ತಲ ಇಲ್ಲ. ಹಾಗಾಗಿ ಅವತ್ತು ರೈತರು ನಮ್ಮಿಂದ ಒಂದು ಕಡಿಮೆ ಬೆಲೆಗೆ ಒಂದು ಭೂ ಸ್ವಾಧೀನವನ್ನ ಮಾಡ್ಕೊಂಡಿದ್ರಿ, ನಮಗೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಸುಮಾರು ಕೋಟಿಗಟ್ಟಲೆ ಮಾರ್ಕೆಟ್ ವ್ಯಾಲ್ಯೂ ಇದೆ. ಹಾಗಾಗಿ ನೀವು ನಿಗದಿತ ಉದ್ದೇಶಕ್ಕಾಗಿ ಆ ಭೂಮಿಯನ್ನ ಬಳಸಿಲ್ಲ, ಬದಲಾಗಿ ಇವಾಗ ಜಿಂದಾಲ್ ಕಾರ್ಖಾನೆಗೆ ಸುಮಾರು 2000 ಎಕರೆ ಒಂದು ಭೂಮಿಯನ್ನ ನೀವು ಇವಾಗ ಕೆಡಿಬಿ ಮೂಲಕ ಕೊಡ್ತಾ ಇದ್ದೀರಿ. ಅಂದ್ರೆ ರೈತರಿಂದ ಕೊಂಡು ಆ ನಿಗದಿತ ಉದ್ದೇಶಕ್ಕಾಗಿ ಆ ಕಂಪನಿಗಳಿಗೆ ಕೊಡದೆ ನೀವು ರಿಯಲ್ ಎಸ್ಟೇಟ್ ತರ ಈ ಒಂದು ಭೂಮಿಗಳನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರಿ. ಇದು ಆಗಬಾರದು. ಇದು ರೈತರ ಭೂಮಿಯನ್ನ ರೈತರಿಗೆ ಹಿಂತಿರುಗಿಸ್ಬೇಕಂತ ಹೇಳಿ ಅವರು ಕಳೆದ 2 ವರ್ಷದ ಮೇಲ್ಪಟ್ಟು ಈಗ ಒಂದು ಅನಿರ್ದಿಷ್ಟಾವಧಿ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಜಿಂದಾಲ್ನ ಒಂದು ಸರ್ವೆ ಕಾರ್ಯಕ್ಕೂ ಕೂಡ ಅವರು ಅಡ್ಡಿಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಜಿಂದಾಲ್ ಕಂಪನಿಯವರು ಒಂದು 144 ಸೆಕ್ಷನ್ ಅನ್ನ ಕೂಡ ನ್ಯಾಯಾಲಯದಿಂದ ಒಂದು ಆದೇಶವನ್ನ ತಂದಿದ್ರು. ಹಾಗಾಗಿ ರೈತರು ಕೂಡ ಅದಕ್ಕೆ ಒಂದು ಮರು ಅರ್ಜಿಯನ್ನ ಹಾಕಿ ಒಂದು 144 ಸೆಕ್ಷನ್ ತೆರವುಗೊಳಿಸಿದ ನಂತರ ಇವತ್ತು ಅವರ ಒಂದು ಭೂಮಿಯಲ್ಲಿ ಒಂದು ಉಳುಮೆ ಮಾಡ್ಲಿಕ್ಕಾಗಿ ರೈತರು 10 ಎತ್ತಿನ ಬಂಡಿಗಳನ್ನು ಕಟ್ಕೊಂಡು ಉಳುಮೆ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಇವತ್ತು ಅವರನ್ನ ಪೊಲೀಸರು ತಡೆದ್ರು. ಅವರ ಮಧ್ಯೆ ವಾಗ್ವಾದಗಳಾದವು, ಮಾತಿನ ಚಕಮಕಿಗಳಾದವು, ನೂಕಾಟ ತಳ್ಳಾಟ ಆಯ್ತು. ಕಡೆಗೆ ಅಂತಿಮವಾಗಿ ರೈತರನ್ನ ಈಗ ಅವರು ಬಂಧಿಸಿ ಕರೆದೊಯ್ದಿರ್ತಕ್ಕಂಥದ್ದು. ರೋಶಿನಿ. ಎಸ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರತಿಭಟನೆ ವೇಳೆ ರೈತರಿಗೆ ಈಗ ಪೊಲೀಸರು ಕೂಡ ಅದನ್ನು ನಿಭಾಯಿಸಬೇಕು ಅಂತೇಳಿ, ತಣ್ಣಗಾಗಿಸ್ಬೇಕು ಅಂತೇಳಿ ಕೂಡ ಈಗ ಒದ್ದಾಡ್ತಾ ಇದ್ದಾರೆ. ಇತ್ತ ನಮಗೆ 4 ವರ್ಷ ಆದರೂ ಕೂಡ ನ್ಯಾಯಕ್ಕೆ
ನಮಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ, ನಮಗೆ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ಈಗ ಅಲ್ಲಿನ ರೈತರ ಪರದಾಟ.